K stands for knowledge, A stands for attitude, S stands for skills, H stands for habits. KASH. K for knowledge, A for attitude, S for skills, H for habits. Okay? ಯಾಕೆ ಸರ್ ನಾನು ಅಭಿವೃದ್ಧಿ ಆಗ್ಬೇಕಾರೆ ನನ್ನ ಹಣೆ ಬರ ನಾನು ಬದಲಾಯಿಸ್ಕೋಬೇಕಾರೆ ಏನ್ ಮಾಡಬೇಕು ಸರ್? ಈಗ ನಾನು ಹೇಳ್ದಷ್ಟು ಮಾಡಿ ಸರ್. KASH. ನಾಲೆಡ್ಜ್. ಕಾಲೇಜಿಗೆ ಬರ್ತಾ ಇರೋದೇ ನಾಲೆಡ್ಜ್ಗೆ ಅಲ್ವಾ? ನೀವು ನಾಲೆಡ್ಜ್ ಗೈನ್ ಮಾಡಲಿಲ್ಲ ಅಂದ್ರೆ ವಾಟ್ಸ್ ದಿ ಯೂಸ್, ವಾಟ್ಸ್ ದಿ ಫನ್? ಎ ಆಟಿಟ್ಯೂಡ್. ನಿಮ್ಮ ವರ್ತನೆ, ನಿಮ್ಮ ಮನೋಭಾವ, ನೀವು ನೋಡುವ ರೀತಿ ನೀತಿ, ದೃಷ್ಟಿ ಬದಲಾದರೆ ದೃಶ್ಯ ಬದಲಾದೀತು ಅಂತಾರೆ. ಇಟ್ ಈಸ್ ಹೌ ಯು ಲುಕ್ ಅಟ್ ಲೈಫ್, ಇಟ್ ಈಸ್ ಹೌ ಯು ಲುಕ್ ಅಟ್ ಥಿಂಗ್ಸ್. ಆಟಿಟ್ಯೂಡ್ ಡಿಟರ್ಮಿನ್ಸ್ ಆಟಿಟ್ಯೂಡ್ ಅಂತಾರೆ. ಎಸ್ ಸ್ಕಿಲ್ಸ್. ನನ್ನ ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಜಸ್ಟ್ ಬೈ ಹ್ಯಾವಿಂಗ್ ಒನ್ ಸ್ಕಿಲ್ ಐ ಮೇಡ್ ಮೈ ಲೈಫ್. ಓಕೆ, ಸೊ ಅವೆಲ್ಲ ಮಾಡಿಕೊಂಡು ಈಗ ಟ್ರೈನಿಂಗು ಮೆಂಟರಿಂಗು ಮಾಡ್ಕೊಂಡು ಬಂದಿದ್ದೀನಿ. ಓನ್ಲಿ ವಿತ್ ಥ್ರೂ ಒನ್ ಸ್ಕಿಲ್. ಅಲ್ರಿ, ಇವತ್ತು ಬೆಂಗಳೂರಿನಲ್ಲಿ ಯಾವುದೋ ಒಂದು ಸ್ಕಿಲ್ಲು 2 ತಿಂಗಳು ಕಲಿತಾರೆ. ನೀವೆಲ್ಲ 5-6 ವರ್ಷ ಎಕ್ಸ್ಟ್ರಾ ಓದಿರಿ, ಎಲ್ಲ ನಿಮ್ಗೇನೆ ಜಾಸ್ತಿ ದುಡಿತಾ ಇದೆ. 2 ತಿಂಗಳು ಕಲಿತು ಬೆಂಗಳೂರಿನಲ್ಲಿ ನನ್ಗನ್ಸುತ್ತೆ 1-2 ಲಕ್ಷ 3 ಲಕ್ಷ ಜನ ಇದ್ದಾರೆ. ಯಾವುದು ಸ್ಕಿಲ್ ಅದು? ಡ್ರೈವಿಂಗ್. 3 ಲಕ್ಷ ಜನ ಇಲ್ವಾ ರಸ್ತೆಗೆ ಹೋದ್ರೆ? ಬೋರಿ ಕಲ್ತಿದ್ದೆಷ್ಟು? 1-2 ತಿಂಗಳು. ನೀವು 5 ವರ್ಷ ಮಣ್ಣೊತ್ತು ಅವ್ರಿಗಿನ್ನ ಕಡಿಮೆ ದುಡಿತಾ ಇದ್ದೀರಾ. ಒಂದೇ ಒಂದು ಸ್ಕಿಲ್ ಎಷ್ಟು ಹೆಲ್ಪ್ ಮಾಡ್ತು? ಸೊ ಅರ್ನ್ ಮೋರ್ ಸ್ಕಿಲ್ಸ್. ಓಕೆ, ನಿಮ್ಮ ಲೈಫ್ ಆಡ್ ಲೈಫ್ ಸ್ಕಿಲ್ಸ್ ಬಿಫೋರ್ ಲೈಫ್ ಕಿಲ್ಸ್ ಅಂತೀನಿ ನಾನು. ಪದ ಚೆನ್ನಾಗಿದೆಯಾ? ಓಕೆ, ಹೇಳಿ. ಆಡ್ ಲೈಫ್ ಸ್ಕಿಲ್ಸ್ ಬಿಫೋರ್ ಲೈಫ್ ಕಿಲ್ಸ್. Add life skills before life kills. So you had to work on all those skills. Life skills, adrolage personality development, communication skills, public speaking, ಇವೆಲ್ಲ ಬರ್ತವೆ. ಸೊ ಈ ಫಾರ್ಮುಲಾ H, ಹ್ಯಾಬಿಟ್. ಬೆಳಿಗ್ಗೆ ಏಳೋ ಹ್ಯಾಬಿಟ್ ಇಂದ ಹಿಡಿದು ರಾತ್ರಿ ಮಲಗೋವರೆಗೆ ತಿನ್ನೋ ಹ್ಯಾಬಿಟ್, ಎಲ್ಲ ಹ್ಯಾಬಿಟ್ಗಳು ಸಣ್ಣ ಪುಟ್ಟ ಕರೆಕ್ಷನ್ಸ್ ಮಾಡ್ಕೊಳ್ಳಿ. ನೀವು ನೋಡಿ, ಈ 4 ಫಾರ್ಮುಲಾ ಸಾಕು ನಿಮ್ಮ ಲೈಫ್ನ ನೀವು ಬರ್ಕೊಳಕ್ಕೆ. ಓಕೆನಾ? ಏನೊಂದು ಸರ್ ಅದು ಸಾಧನೆ ಮಾಡ್ಬೇಕಾದ್ರೆ ಒಂದು ಫಾರ್ಮುಲಾ 3 C's ಅಂತ. 3 C's ಏನದು? ಕೂಲ್, ಕಾಮ್, ಕಂಫರ್ಟಬಲ್ ಅಂತ ಬರ್ಕೊಳ್ಳಿ. ಕೂಲ್, ಕಾಮ್, ಕಂಫರ್ಟಬಲ್. ಹೇಳಿ ನೋಡ 3 ಸರಿ. ಕಂಫರ್ಟಬಲ್ ಇನ್ನೊಂಚೂರು ಕಂಫರ್ಟಬಲ್ ಆಗಿ ಹೇಳಿ. ಓಕೆ, ಕಂಫರ್ಟಬಲ್ ಅಂತ ಹೇಳ್ತಾ ಇದ್ದಾರೆ ಒಂದಿಬ್ರು ಕೆಲವರು. ಆ ಕೂಲ್, ಆ ತಣ್ಣಗಿರೋ ಫೀಲಿಂಗ್ ಬರಬೇಕು. ಕಾಮ್ ಆಗಿರ್ಬೇಕು. ಕಂಫರ್ಟಬಲ್ ಆಗಿ ಹೇಳ್ಬೇಕು. ಈಗ ಹೇಳ್ತೀರಾ? ಓಕೆ, 1 2 3 ಸ್ಟಾರ್ಟ್. ಇಲ್ಲ, ಪೂರ್ತಿ ಸರಿ ಇಲ್ಲ. ಕೂಲಾಗೆ ಹೇಳಬೇಕು. ಹೇಳಿ. ಇನ್ನೆರಡು ಸರಿ. ನೋಡಿ, ನಾನೇ ಫುಲ್ ಟೆನ್ಷನ್ ಮಾಡ್ಕೊಂಡ್ಬಿಟ್ಟು ಈಗ ಕ್ಲಾಸ್ ಮಾಡೋಕ್ಕಾಗತ್ತಾ? ಏನಾರು ಆಗಲಿ. ಟ್ರಾಫಿಕ್ ಇವತ್ತು ಎಷ್ಟು ಟೆನ್ಷನ್ ಕೊಡ್ತು ಅಂದರೆ, ನಿಮ್ಮ ಕಾಡು ಗುಡಿ ಹೆಂಗಿದೆ ಅಂತ ಗೊತ್ತಿರಲಿಲ್ಲ. ಅಲ್ಲಿಂದ KR ಪುರಂದಿಂದನೇ ಶುರುವಾಗೋಯ್ತು. ಲಾಸ್ಟ್ ಟೈಮ್ KR ಪುರಂ ಕಾಲೇಜಿಗೆ ಬಂದಾಗ ಸೀದಾ ಹೋಗ್ಬಿಟ್ಟಿದ್ದೆ, 9 ಕಾಲಿಗೆ ಹೊರಟಾಗಿದೆ. ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ 1.5 ಗಂಟೆ. ಸೊ ನಾನು ಅದಕ್ಕೆ ಹೇಳಿದೆ, ರವಿ ಅವ್ರನ್ನ ಇನ್ನೊಂದ್ಸರಿ ನಿಮ್ಗೆ ರೂಟ್ ಕೇಳ್ಕೊಂಬರ್ತೀವಿ ಸರ್, ಕರೆಕ್ಟಾಗಿ ಕೇಳ್ಕೊಂಬರ್ಬೇಕು. ನಾನು ಸುತ್ತಾಕೊಂಬಂದ್ಬಿಟ್ಟೆ. ಯಾರೋ ಏನು ಹೇಳಿದ್ರು ಅಂದರೆ, KR ಪುರಂ ಕಾಲೇಜಿಂದ ಒಂದು 3-4 ಕಿಲೋಮೀಟರ್ ಆಗುತ್ತೆ ಅಂದ್ಬಿಟ್ಟಿದ್ರು. ನನಗೆ ಹಂಗೆ ಅನ್ಕೊಂಡು ಅಲ್ಲಿಗೆ ಹೊರಬೇಕು.
ಅಲ್ಲಿಂದ ಬಂದೆ, ಒಂಚೂರು ಮಿಸ್ ಹೊಡೆದ್ರೆ ಎಡವಟ್ಟ ಕೂಲ್. ಏನಾಗಿ ಹಂಗೆ ಆಗಿದ್ದೇನ ತಡೆಯೋಕೈತದ? ಹಾಗೆ ಕಂಫರ್ಟಬಲ್. ಈಗ ನಾವು ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿಲ್ಲ ಅಂದ್ರೆ, ನಾನು ಕಂಫರ್ಟಬಲ್ ಆಗಿ ಈಗ ನನಗೇನಾಗಿತ್ತು, ಇಲ್ಲಿ ಅಡ್ಡ ಇತ್ತು ತಗ್ಸ್ಕೊಂಡೆ ಅಷ್ಟೇ. ಅಲ್ಲಂದ್ರೆ ಈಗ ನನಗೆ ಈ ಜಾಗ ಬೇಕು, ನಾನು ಮೇಡಮ್ಗೆ ಹೆಂಗೆ ಹೇಳೋದು, ರವಿ ಅವ್ರಿಗೆ ಹಿಂಗೆ ಹೇಳೋದು ಅನ್ಕಂಡೆ ಅರ್ಧ ಜನ ಮುಂಡಿಗೆ ತಿಂದ್ಬಿಡ್ತು ಅಲ್ವೇನ್ರಿ? ನನ್ಗೇನ್ ಅನ್ಸುತ್ತೆ ಅದು ಹೇಳ್ಬೇಕು. ಯು ಶುಡ್ ಎಕ್ಸ್ಪ್ರೆಸ್, ದಟ್ಸ್ ಇಟ್. ಸೊ ಯು ಹ್ಯಾವ್ ಟು ಬಿ ಕಂಫರ್ಟಬಲ್. ನೀವು ಯಾವಾಗ ಕಲಿಬೇಕಾದ್ರೆ ಕಂಫರ್ಟಬಲ್ ಇರಲ್ಲ, ಪಾಠನೂ ತಲೆ ಒಳಗೆ ಹೋಗಲ್ಲ. ಅದಕ್ಕೆ ಟೀಚರ್ಸ್ ಆಗಲಿ ಸ್ಟೂಡೆಂಟ್ಸ್ ಆಗಲಿ ಈ 3 C's ಫಾರ್ಮುಲಾ ಚೆನ್ನಾಗಿದೆ. ಇನ್ನೊಂದು ಸರಿ ಹೇಳಿ, ಇನ್ನೊಂದ್ಸರಿ ಹೇಳ್ರಿ ಹೋಗ್ಲಿ. ಅದು ಕೇಳಕ್ಕೆ ಎಷ್ಟು ಖುಷಿ ಆಗತ್ತಲ್ಲ ಈಗ ಅಲ್ವಾ? ಸಿಕ್ಕಾಬಿಡ ಚೆನ್ನಾಗಿದೆ. ಇನ್ನೊಂದು ಫಾರ್ಮುಲಾ ಕೊಡ್ತಾ ಇದ್ದೀನಿ, ಇದು ಮ್ಯಾನೇಜ್ಮೆಂಟ್ ಫಾರ್ಮುಲಾ, ನಂದಲ್ಲ. SWOT. ಇದೆಲ್ಲ ಕೇಳಿರ್ತೀರ ಅಲ್ವಾ? ಸ್ಟ್ರೆಂಗ್ಸ್, ವೀಕ್ನೆಸಸ್, ಆಪರ್ಚುನಿಟೀಸ್ ಅಂಡ್ ಥ್ರೆಟ್ಸ್. ಬರ್ಕೊಂಡ್ರ? ಸ್ಟ್ರೆಂಗ್ಸ್, ವೀಕ್ನೆಸಸ್, ಆಪರ್ಚುನಿಟೀಸ್ ಅಂಡ್ ಥ್ರೆಟ್ಸ್. ನಾನು PPTನೇ ಓಪನ್ ಮಾಡಲಿಲ್ಲ ಇನ್ನು, ಹಂಗೆ ಹೋಗ್ತಾನೆ ಇದೆ. ಇನ್ನು ಸ್ಟ್ರೆಂಗ್ಸ್, ವೀಕ್ನೆಸಸ್, ಆಪರ್ಚುನಿಟೀಸ್ ಅಂಡ್ ಥ್ರೆಟ್ಸ್. ಥ್ರೆಟ್ಸ್ ಓಕೆನಾ? ಈಗ ನಾನು ಹೇಳೋ ವಾಕ್ಯ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ, ಅದನ್ನ ಬೇಕಾದ್ರೆ ಬರ್ಕೊಳ್ಳಿ. ಸ್ಟ್ರೆಂಥನ್ ಯುವರ್ ಸ್ಟ್ರೆಂತ್ಸ್. ಹೇಳಿ ಎಲ್ಲರೂ. ಕನ್ವರ್ಟ್ ಯುವರ್ ವೀಕ್ನೆಸ್ ಇಂಟು ಸ್ಟ್ರೆಂತ್ಸ್. ಐಡೆಂಟಿಫೈ ದ ಆಪರ್ಚುನಿಟೀಸ್. ಫೇಸ್ ದ ಥ್ರೆಟ್ಸ್. ಹೆಂಗಿದೆ? ಸರಿ ಆಯ್ತಾ? ಇನ್ನೊಂದ್ಸರಿ ಹೇಳೋಣ ಎಲ್ಲರೂ. Strengthen your strengths, convert your weakness into strengths, identify the opportunities, face the threats. ಇದಿಷ್ಟು ಮಾಡ್ಕೊಂಡು ಹೋದ್ರೆ ನಿಮ್ಮ ಸೆಲ್ಫ್ ಅವೇರ್ನೆಸ್, ನಿಮ್ಮ ಬಗ್ಗೆ ನಿಮಗೆ ಗೊತ್ತಾಯ್ತು. ನಿಮ್ಮ ಸ್ಟ್ರೆಂತ್ ಏನು ಅಂತ ಗೊತ್ತಾಯ್ತು, ವೀಕ್ನೆಸ್ ಏನು ಅಂತ ಗೊತ್ತಾಯ್ತು. ಸೊ ನೀವೇನ್ ಮಾಡ್ಬೇಕು, ಆ ವೀಕ್ನೆಸ್ ಇರೋದನ್ನೆಲ್ಲ ಸ್ಟ್ರೆಂತ್ ಕಾಲಮಿಗೆ ನೆಕ್ಸ್ಟ್ ಹಾಕಬೇಕು. ಹಾಕೊಳ್ಳಕ್ಕೆ ಒಂಚೂರು ಹೋಮ್ವರ್ಕ್ ಮಾಡ್ಬೇಕು. ಕೆಲವಿಗೆ ಇಂಗ್ಲೀಷು ಸಮಸ್ಯೆ ಗೌರ್ಮೆಂಟ್ ಕಾಲೇಜ್ನಲ್ಲಿ. ಆವಾಗ ಏನ್ ಮಾಡ್ಬೇಕು, ನಾನು ಹೆಂಗಾರ ಮಾಡಿ ಕಲ್ತ್ಕೊಂಡೇ ಬಿಡ್ಬೇಕು, ಟಸ್ಸು ಪುಸ್ಸು ಶುರು ಮಾಡಬೇಕು. ಆಮೇಲೆ ಎಲ್ಲ ನೋಡಿದ್ರೆ ವಾವ್ ಅಂತ ಅನ್ಬೇಕು. ಟಾರ್ಗೆಟ್ ಇಟ್ಕೊಳ್ಳಿ, 3 to 6 months, ದಟ್ಸ್ ಇಟ್. ಒಂದ್ ಸ್ವಲ್ಪ ಪದ, ಯಾವುದೋ ಒಂದು ದೇಶಕ್ಕೆ ಹೋಗಿದ್ದೆ, ಯು ವಾಂಟ್ ದಿಸ್ ಓಕೆ ಓಕೆ ಫೈನ್, ಅಷ್ಟೇ ಅವ್ರು ಕಲ್ತಿರೋದು. ನೋಡಿ ಅವ್ರು ಬರೋದು ಕರೆಂಟ್ ಸೀರಿಯಸ್ ಆಗಿ. ಆಮೇಲೆ ಇಲ್ಲಿ ನಮ್ ಗೋಕರ್ಣದ ಹತ್ರ ಒಂದು ಬೀಚ್ ಹತ್ರ ಹೋಗಿದ್ದೀನಿ. ರಷ್ಯನ್ ಹತ್ರ ಮಾಡೋಳು, ಅಲ್ಲಿ ಲೋಕಲ್ ರಷ್ಯನ್ ಅಲ್ಲಿ ಮಾತಾಡ್ತಾವಳೆ, ಜರ್ಮನ್ಸ್ ಹತ್ರ ಜರ್ಮನಿಲಿ ಮಾತಾಡ್ತಾವಳೆ, ಇಂಗ್ಲೆಂಡ್ ಅವ್ರ ಹತ್ರ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾವಳೆ. ಅವಳಿಗೆ ಎಷ್ಟು ಬೇಕು, ಒಂದು 15-20 ಪದ ವ್ಯಾಪಾರ ಮಾಡಕ್ಕೆ ಮಾತಾಡಕ್ಕೆ. ಅವ್ರಿಗೆ ಕಂಫರ್ಟಬಲ್ ಇಷ್ಟೇ. ನೈಟಿ ಹಾಕೊಂಡು ಮುಸುರು ತಿಕ್ತಾವಳೆ. ನನ್ ಕಣ್ಣಾರೆ ನೋಡಿರೋದು ಹೇಳ್ತಾ ಇದ್ದಿದ್ರಿ. ನೀವಿಲ್ಲಿ ಸಿಟಿಲಿ ಇಷ್ಟು ದೊಡ್ಡದ ITPL ಪಕ್ಕ ಇಟ್ಕೊಂಡು ಮಾತಾಡಕ್ಕೆ ನಾಚಿಕೆ. ಅವಳು ಮುಸುರು ತಿಕ್ಕೊಂಡು ಹಾಯ್ ಹೌ ಆರ್ ಯು, ಫೈನ್ ಫೈನ್ ಅಂತಾಳೆ. ಸೀರಿಯಸ್ಲಿ ರೀ, ಅಲ್ಲಿ ಹಳ್ಳಿ ಲೋಕಲ್. ನನ್ಗೆ ಅವಾಗ ಅರ್ಥ ಆಯ್ತು, ಎವ್ರಿಥಿಂಗ್ ಲೈಸ್ ಇನ್ ಅವರ್ ಮೈಂಡ್ ಸೆಟ್. ಹೌದಾ? ಎಲ್ಲ ಮೈಂಡ್ ಅನ್ನು ಸೆಟ್ ಮಾಡ್ಕೊಂಬಿಟ್ಟಿದ್ದೀರ. ನನ್ನ ಕೆಪಾಸಿಟಿ ಇಷ್ಟು, ನನ್ನ ಯೋಗ್ಯತೆ ಇಷ್ಟು, ನನ್ಗೇನು ಯೂಸ್ಲೆಸ್. ಬೇರೆ ಬೇರೆ ಹೇಳ್ಬಿಟ್ಟಿರ್ತಾವಲ್ಲ, ಬೇರೆ ಯೂಸ್ಲೆಸ್ಗಳೇ ಹೇಳವು ಯೂಸ್ಲೆಸ್ ಅಂತ. ಕರೆಕ್ಟಾ? ಅವೆಲ್ಲ ಯೂಸ್ಲೆಸ್ಗಳೇ. ಅವಕ್ಕೇನು ಬೇರೆ ಯೂಸ್ಲೆಸ್ ಕಾಣಿಸ್ತದಲ್ಲ. ನೀವು ಅಂತವಕ್ಕೆ ಸ್ಕೋಪ್ ಹಾಕಬಾರ್ದು, ಮನೆ ಹಾಕಬಾರ್ದು ನೀವು. ಅಲ್ಲ, ಅನ್ಲೀಸ್ಟ್ ಹಿಡನ್ ಪೊಟೆನ್ಶಿಯಾಲಿಟಿ ಅಂತೀನಿ.
ಅನ್ಲೀಶ್, ಒಳಗಡೆ ಹುದುಗಿರುವ ನಿಮ್ಮ ಶಕ್ತಿ ಸಾಮರ್ಥ್ಯಗಳನ್ನ ಹೊರ ತೆರೆಯಿರಿ. ಅದು ಎಲ್ಲರಿಗೂ, ಎಷ್ಟೊಂದು ಜನಕ್ಕೆ ನೀವು ಒಳ್ಳೆ ಆಕ್ಟರ್ಸ್ ಆಗ್ಬೋದೇನೋ, ಸಿಂಗರ್ಸ್ ಆಗ್ಬೋದೇನೋ ಗೊತ್ತಿಲ್ಲ. ಫಾರ್ ದಟ್ ವಾಟ್ ಯು ಹ್ಯಾವ್ ಟು ಡೂ, ಯು ಹ್ಯಾವ್ ಟು ಗಿವ್ ಎನ್ ಮೇಕ್ ಎನ್ ಅಟೆಂಪ್ಟ್. ಈಗ ಆ ಒಂದಿನೂ ಹಾಡ್ಲೇ ಇಲ್ಲ, ನಿಮ್ಮ ವಾಯ್ಸ್ ಹೆಂಗಿದೆ ಅಂತ ಹೆಂಗ್ ಗೊತ್ತಾಗ್ಬೇಕು? ಸೀರಿಯಸ್ಲಿ ಐ ಆಮ್ ಟೆಲ್ಲಿಂಗ್, ನಾನು ನಾಟಕ ಮಾಡಿದ್ದೀನಿ, ಫಿಲಮ್ ಅಲ್ಲಿ ಮಾಡಿದ್ದೀನಿ, ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿದ್ದೀನಿ, ಕಮ್ಯುನಿಕೇಶನ್ ಏನೇನ್ ಮಾಡ್ಬೋದೋ ಅಲ್ಲೆಲ್ಲ 1, 2, 3, 4 ಮಾಡಿದ್ದೀನಿ. 1, 7 ಫಿಲಮ್ ಅಲ್ಲಿ ಆಕ್ಟ್ ಮಾಡಿದ್ದೀನಿ, 1, 7 ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿದ್ದೆ, ಡ್ರಾಮಾ 1, 4, 5 ಮಾಡಿದ್ದೆ. ಅವಾಗ ಏನಾಗುತ್ತೆ, ಡ್ರಾಮಾಲ್ ಹೋದಾಗ ನಾನು ಡೈಲಾಗ್ ಡೆಲಿವರಿ ಹೆಂಗ್ ಹೋಗ್ಬೇಕು, ನಾನು ಹೆಂಗೆ ಆಕ್ಷನ್ ಇದು ಮಾಡಬೇಕು. ನಾನು 20ನೇ ವಯಸ್ಸಿನಲ್ಲಿದ್ದಾಗ 80 ವರ್ಷದ ಮುದುಕನ ಪಾತ್ರ ಮಾಡಿದ್ದೆ. ಆವಾಗ 80 ವರ್ಷದ ಮುದುಕನ ತರ ನಡೀಬೇಕಾಗಿತ್ತು ಅಲ್ವಾ, ಒಂಥರ ಇರ್ಬೇಕಾಗಿತ್ತು. ಸೀರಿಯಸ್ಲಿ ಅದು ಅನುಭವಿಸ್ದಾಗಲೇ ಗೊತ್ತಾಗತ್ತಲ್ವಾ. ಸೊ ಯು ಹ್ಯಾವ್ ಟು ಎಕ್ಸ್ಪೋಸ್ ಯುವರ್ ಸೆಲ್ಫ್. ಇನ್ನೊಂದು ಸತ್ಯ ಹೇಳ್ತೀನಿ, ಜಾಸ್ತಿ ಅಚೀವರ್ಸ್ ಯಾರು ಅಂದ್ರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆದವರು. ಸೀರಿಯಸ್ ಆಗಿ. ಸೊ ಕಾಲೇಜಲ್ಲಿ ಏನಾದ್ರು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ನಡೆಯುತ್ತೆ ಅಂದ್ರೆ ಜವಾಬ್ದಾರಿ ತಗೊಂಡು ಯಾರ್ಯಾರು ಕೆಲಸ ಮಾಡ್ತಾರೋ ಅವರೆಲ್ಲ ಉದಾಹರಣೆ. ಸೀರಿಯಸ್ಲಿ. ಅಂದ್ರೆ ಓದಬೇಡಿ ಅಂತ ಹೇಳಿಲ್ಲ ನನಗೆ. ಓದುವುದರ ಜೊತೆಗೆ ಇದು ಇದ್ದರೆ ನಿಮಗೆ ಕಾನ್ಫಿಡೆನ್ಸ್ ಕೊಡುತ್ತೆ. ಆ ಕಾನ್ಫಿಡೆನ್ಸ್ ಇಂದ ಎಲ್ಲೆಲ್ಲ ಹೋಗಕ್ ಸಾಧ್ಯ ಆಗುತ್ತೆ. ನನಗೆ ಕಾನ್ಫಿಡೆನ್ಸ್ ಇರಲಿಲ್ಲ. ಫಿಸಿಕಲಿ ನನ್ನ ಬಾಡಿ ಸ್ವಲ್ಪ ಹಿಂಗಿತ್ತು ಹೈಸ್ಕೂಲಲ್ಲಿ, ಹಿಂಗೆ. ಇವಾಗ ಹಿಂಗಿದೆ ಅಲ್ಲ, ಕರೆಕ್ಟ್ ಆಗಿದೆ. ಕಾರಣ ನಮ್ಮ ಕಾಲೇಜ್ ಪ್ರಿನ್ಸಿಪಾಲ್, ವಿಜಯ ಕಾಲೇಜ್ ಓದಿತ್ತು, ಬ್ಲ್ಯಾಕ್ ಬೆಲ್ಟ್ ಡಾಕ್ಟರ್ ಹತ್ರ ಕರಾಟೆ. ಅವಾಗ ಬ್ರೂಸ್ಲಿ ಫಿಲಂ ಬೇರೆ. 3-4 ವರ್ಷ ಹೋಗಿ ಕರಾಟೆ ಕಲ್ತ್ಬಿಟ್ಟೆ ಅವ್ರ ಹತ್ರ. ಒಂದಿನ ಅಂದ್ರು ನಮ್ಮ ಮಾಸ್ಟರ್, ಜಯಪ್ರಕಾಶ್ ಯು ಕ್ಯಾನ್ ಅಟ್ಯಾಕ್ 10 people at a time ಅಂದ್ಬಿಟ್ರು. ಏನಾಗುತ್ತೆ ಕಾನ್ಫಿಡೆನ್ಸ್ ಅಲ್ವಾ? ನನಗೆ ಗೊತ್ತೇ ಇಲ್ಲ ಹಿಂಗಿರೋದು ಹಿಂಗ್ ಆಗೋದು. ಅಂದ್ರೆ ನಾನು ಏನ್ ಹೇಳಕೊಟ್ಟಿನಿ, ಒಂದು ಫಿಸಿಕಲ್ ಆಕ್ಟಿವಿಟಿ, 1 ಮೆಂಟಲ್ ಆಕ್ಟಿವಿಟಿ ಈಸ್ ಎನಫ್. ಸರ್, ಮೆಂಟಲ್ ಆಕ್ಟಿವಿಟಿ, ಒಂದು ಕ್ರಿಯೇಟಿವ್ ಹಾಬಿ ಆರ್ ಸಮಥಿಂಗ್ ಲೈಕ್ ದಟ್. ಈಗ ನಾನು 7-8 ತಿಂಗಳಿಂದ ಮೆಡಿಟೇಷನ್ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ. ಐ ಥಿಂಕ್ ಮೆಡಿಟೇಷನ್ ಎಲ್ಲರೂ ಮಾಡಬೇಕು. ನಿಮ್ಮ ಮೈಂಡನ್ನು ಕಂಟ್ರೋಲಿಗೆ ತಂದುಬಿಟ್ರೆ ನಿಮ್ಮ ಲೈಫ್ನೇ ನಿಮ್ಮ ಕಂಟ್ರೋಲಿಗೆ ತಗೊಂಬಂದ್ಬಿಡ್ತೀರ. ದಿಸ್ ಈಸ್ ವಾಟ್ ಐ ಹ್ಯಾವ್ ಅಬ್ಸರ್ವ್ಡ್. ಸೊ ಮೈಂಡ್ ಕಂಟ್ರೋಲ್ ತುಂಬ ಮುಖ್ಯ ಇದೆ. ಸೊ ಪ್ರೊಜೆಕ್ಟರ್ ಬೇರೆ ನಾನು ಬೇಕೇ ಬೇಕು ಅಂತ ಹೇಳಿದ್ರಿಂದ ಒಂದು ಸ್ವಲ್ಪ ಬಳಸ್ಬಿಡೋಣ.